ಹಲೋ, ಹೇಗಿದ್ದೀರಪ್ಪ ಎಲ್ಲ? ಒಂದು ಒಳ್ಳೆ ಕಾಂಬಿನೇಷನಲ್ಲಿ ಉಪ್ಪಿನಕಾಯಿ ಕೊಡ್ತಾಯಿದ್ದೀನಿ, ಟ್ರೈ ಮಾಡಿ. ಕಡಲೆ, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಒಳ್ಳೆ ಕಾಂಬಿನೇಷನ್ನು. ಉಪ್ಪಿನಕಾಯಿ ಟೇಸ್ಟಿಯಾಗುತ್ತೆ ಅಪ್ಪ. ನೋಡಿಪ್ಪ, ಬಿದಿರು ಕಡಲೆ ಈ ಥರ ಸಣ್ಣಗೆ ಹೆಚ್ಕೊಳ್ಳಿ. ಸ್ವಲ್ಪ ತುಂಬ ಸಣ್ಣ ಏನು ಬೇಡ, ಮೀಡಿಯಮ್ ಆಗಿ ಈ ಥರ ಹಚ್ಕೊಳ್ಳಿ. ನೋಡಿಪ್ಪ, ನಿಂಬೆಹಣ್ಣು ಕೂಡ ಇದೇ ಥರ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಹೊಂದೋ ಹಾಗೆ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿದ್ದೀನಿ. ನೋಡಿಪ್ಪ, ಮೆಣಸಿನ್ಕಾಯಿ ಸ್ವಲ್ಪ ಸೀಳ್ಬಿಟ್ಟು ಮಧ್ಯಕ್ಕೆ ಈ ಥರ ಹಚ್ಕೊಂಬಿಡಿ. ಖಾರವಾಗಿರುತ್ತಿದ್ದು ಚೆನ್ನಾಗಿರುತ್ತೆ. ಒಂದು ರೆಸಿಪಿ ಕೊಡ್ತೀನಿ ನಿಮಗೆ ಇದರಲ್ಲಿ. ನೋಡಿಪ್ಪ, ಬಿದಿರು ಕಡಲೆ ಮತ್ತು ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಸ್ವಲ್ಪ ಉಪ್ಪು ಮುಂದೆ ಇರಬೇಕು ಒಂಚೂರು ಉಪ್ಪಿನಕಾಯಿಗೆ. ಇದು ಸ್ವಲ್ಪ ಮಿಕ್ಸ್ ಮಾಡಿ ಈಗ ನೋಡಿ ಚೆನ್ನಾಗಿ ಉಪ್ಪಿಡೀಲಿ. ಇದಕ್ಕೊಂದು ಡಬ್ಬಿಗೆ ಹಾಕಿಡಿಪ್ಪ. ಈಗ ಇದಕ್ಕೆ ಒಂದು ಡಬ್ಬಿಗೆ ಹಾಕಿ ಸ್ವಲ್ಪ ಮೇಲೆ ಕೂಡ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈಗ ಕ್ಲೋಸ್ ಮಾಡಿ ಎತ್ತಿಡಿ. ನೋಡಿಪ್ಪ, ಪ್ಯಾನ್ ಇಟ್ಟಿದ್ದೀನಿ. ಉಪ್ಪಿನಕಾಯಿಗೆ ಮೆಂತ್ಯ ಕೊಡ್ತಾಯಿದ್ದೀನಿ. ಮೆಂತ್ಯ ಸಾಸಿವೆ ಹುರ್ಕೋಬೇಕು. ಉಪ್ಪಿನಕಾಯಿಗೆ ಸಾಸಿವೆನೂ ಅಷ್ಟೇಪ್ಪ ಒಂದು ಸ್ಪೂನ್ನಷ್ಟು ಹಾಕ್ಕೋತೀನಿ. ಸಾಸಿವೆ ಮೆಂತ್ಯ ಘಮ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿನಲ್ಲಿ. ಅದರಿಂದ ಕೆಂಪು ಹುರ್ಕೋಬೇಕಪ್ಪ. ಇದು ಚಟ ಚಟ ಅನ್ನೋಕ್ಕೆ ನೋಡಿಪ್ಪ, ಸೌಂಡ್ ಬರಬೇಕು. ಈ ಥರ ಚಟ ಚಟ ಆಗಬೇಕು, ಘಮ ಚೆನ್ನಾಗಿರುತ್ತೆ. ಓಕೆ, ನೋಡಿಪ್ಪ, ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿಪ್ಪ, ಸಾಸಿವೆ ಮೆಂತ್ಯ ಹಾಕ್ಕೊಂಡಿದ್ದೀನಿ ಜಾರಿಗೆ. ಮೆಣಸಿನ್ಕಾಯಿ ಕೂಡ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ಗ್ರೈಂಡ್ ಮಾಡ್ತೀನಪ್ಪ, ಪುಡಿ ಮಾಡಬೇಕಿದ್ದು. ನೋಡಿಪ್ಪ, ಇಷ್ಟು ಪುಡಿ ಹಾಕಿದ್ರೆ ಚೆಂದ. ಸ್ವಲ್ಪನೇ ತರಿ ನೋಡಿ, ಈ ಥರ. ತುಂಬ ತರಿನೂ ಬೇಡ, ತುಂಬ ನೈಸು ಬೇಡ. ಉಪ್ಪಿನಕಾಯಿ ತುಂಬ ಚೆಂದ ಕಾಣಿಸುತ್ತೆ. ಪುಡಿ ಆಗಿದ್ದಲ್ಲಪ್ಪ. ಈಗ ಬೆಳ್ಳುಳ್ಳಿ ಹಾಕೊಂಬಿಡಿ. ಇದಕ್ಕೆ ಬೆಳ್ಳುಳ್ಳಿನೂ ಸ್ವಲ್ಪ ಮುಂದೆನೇ ಹಾಕಿರ್ತೀನಪ್ಪ ನಾನು. ನೋಡಿ ಈ ಥರ. ಈಗ ಇದನ್ನು ಮತ್ತೆ ಗ್ರೈಂಡ್ ಮಾಡಬೇಕು. ನೋಡಿಪ್ಪ, ಹಾಫ್ ಆ್ಯಂಡ್ ಡನ್ ಮಾಡಿ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಸಾಸಿವೆ, ಮೆಂತ್ಯ ಚೆಂದ ಆಯಿತು ನೋಡಿ ಖಾರ. ಈಗ ಓಕೆ, ಪ್ಯಾನ್ ಇಟ್ಟಿದ್ದೀನಪ್ಪ. ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿಪ್ಪ, ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಬಿಡಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಡ್ರೈ ಮಾಡಿದ್ದೀನಪ್ಪ. ಸ್ವಲ್ಪ ಹಿಂಗು ಸ್ಟವ್ ಆಫ್ ಮಾಡಿಬಿಡಿಪ್ಪ. ಈಗ ಆರಲಿಕ್ಕೆ ಬಿಡಿ. ನೋಡಿಪ್ಪ, ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ, ನೋಡಿ ಕಡಲೆ ಎಲ್ಲ ಹಾಕಿ ಉಪ್ಪಾಕಿ ಇಟ್ಟಿದ್ದೀರಲ್ವಾ, ಅದನ್ನು ಬಗ್ಗಿಸ್ತೀನಪ್ಪ ಈಗ ನಾನು ಬೇರೆ ಪಾತ್ರೆಗೆ. ನೋಡಿ ಚೆನ್ನಾಗಿ ಮಾಗಿದೆ. ಈಗ ನೋಡಿ ಚೆನ್ನಾಗಿ ಜ್ಯೂಸ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ, ಉಪ್ಪು ತುಂಬಿಟ್ಟಿದ್ದಲ್ಲ. ಓಕೆ, ನೋಡಿಪ್ಪ, ಈ ಖಾರನೂ ಹಾಕ್ಕೊಂಬಿಡಿ. ಖಾರ ಮುಂದೆನೇ ಇರಲಿಯಪ್ಪ. ಇದಕ್ಕೆ ನೀವು ಕಡಲೆ ಎಲ್ಲ ಹಾಕಿದ್ದೀರಲ್ಲ, ಹಿಡಿಯುತ್ತೆ ನೋಡಿ. ಸಖತ್ತಾಗಿರುತ್ತಿದ್ದು ಉಪ್ಪಿನಕಾಯಿ. ಇನ್ನೂ ಹುಳಿ ಬಿಡಬೇಕಪ್ಪ. ನಾನು ಒಂದೇ ದಿವಸ ನೆನೆಸಿದ್ದೀನಿ, ಇನ್ನೂ ಒಂದೆರಡು ದಿವಸ ನೆನೆಬೇಕಿದ್ದು. ಖಾರದ ಜೊತೆನೇ ನೆನೆದ್ಬಿಟ್ರೆ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಹಾಕ್ತೀನಪ್ಪ. ಒಗ್ಗರಣೆನೂ ಕಲಿಸ್ಬಿಡಿ. ಮಿಕ್ಸ್ ಚೆನ್ನಾಗಿ ಮಾಡಿಬಿಡಿಪ್ಪ. ಈಗ ಉಪ್ಪು ಖಾರ ಎಲ್ಲ ಒಗ್ಗರಣೆ ಎಲ್ಲ ಮಿಕ್ಸ್ ಚೆನ್ನಾಗಿ ಮಾಡಿ. ಒಂದು ಬ್ಯಾಡಗಿ ಮತ್ತು ನೀವು ಒಂದು ಸೇಲಮ್ಮ ಎರಡೂ ಹಾಕೋಬೇಕಪ್ಪ. ಒಂದು ಖಾರಕ್ಕೆ, ಒಂದು ಕಲರ್ಗೆ. ನೋಡಿ ಎಷ್ಟು ಚೆನ್ನಾಗಾಯ್ತು ಉಪ್ಪಿನಕಾಯಿ ಅಂತ. ಡಿಫ್ರೆಂಟ್. ಅದರಲ್ಲೂ ಕಳ್ಳೆದು ಉಪ್ಪಿನಕಾಯಿ ತುಂಬ ಡಿಫ್ರೆಂಟ್. ನೋಡಿಪ್ಪ, ಕಲರ್ಫುಲ್ಲಾಗಿ ಆಯ್ತು ನೋಡಿ. ಟೇಸ್ಟಿಯಾಗೂ ಆಯಿತು. ಓಕೆ, ನೋಡಿಪ್ಪ, ಪೂರ ಹೆಲ್ದಿ ಟೇಸ್ಟಿ ಉಪ್ಪಿನಕಾಯಿ. ಇದನ್ನು 2-3 ಬಾಟ್ಲಿ ಹಾಕ್ಕೊಂಡ್ರೆ ಒಳ್ಳೆಯದಪ್ಪ. ನೀವು ಒಂದೇ ಬಾಟ್ಲಲ್ಲಿ ಯೂಸ್ ಮಾಡೋದಕ್ಕಿಂತ ಒಂದೊಂದೇ ಬಾಟ್ಲಿ ಯೂಸ್ ಮಾಡ್ಬೋದು. ಓಕೆನಾ? ನೋಡಿ, ಸಖತ್ ಟೇಸ್ಟಿಯಾಗಿದೆ, ಸಖತ್ ಹೆಲ್ದಿಯಾಗಿದೆ. ಓಕೆ, ಸಿ ಯು.